ಸರ್ ಡೈರೆಕ್ಷನ್ ಪ್ರಕಾರ ಯಾರೋ ಒಂದು ಕ್ಯೂ ನಿಲ್ಲೋದು ಅಥವಾ ಅಲ್ಲಿ ಕ್ಯೂ ನಿಂತು ನಿಮಗೆ ತೊಂದರೆ ಮಾಡೋದು ಅಥವಾ ಆ ಥರ ಆಗದಂಗೆ ನಾವು ಸಪ್ರೇಟ್ ಅವ್ರಿಗೆ ಒಂದು ತಿಳುವಳಿಕೆ ಹೇಳೋ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಗಾಬರಿಯಾಗಿ ಭಾಳ ಜನ ಬುಕ್ಕಿಂಗ್ ಮಾಡ್ತಾ ಇದಾರೆ. ಈಗ ಒಂದು 10 ದಿನದ ಹಿಂದೆ ತಗೊಂಡಾರ ಮತ್ತೆ ರಿಪೀಟ್ ಬುಕ್ ಮಾಡಿಬಿಟ್ಟು ಗಾಬರಿಯಾಗಿ ಮಾಡ್ತಾ ಇದಾರೆ. ಆ ಥರನೂ ಆಗ್ದಂಗೆ ನಾವು ತಿಳುವಳಿಕೆ ಹೇಳಕ್ಕೆ ಇದನ್ನು ಮಾಡ್ತೀವಿ. ಇಲ್ಲಿರೋದು ಈಗ ಚರ್ಚೆ ಆದಂಗೆ ಏನು ಕಮರ್ಷಿಯಲ್ ಏನು ಬಳಕೆ ಮಾಡ್ತಾರಲ್ಲ ಅವರಿಗೆ ಈಗ ಲೆಕ್ಕದ ಪ್ರಕಾರ ಏನು ಬಂದಾವ ಅದನ್ನು ನೀವು OTP ತಗೊಂಡು ಕೊಟ್ಟಿದ್ದೀರಿ. ಬೇರೆ ಏನಾದರೂ ಅದನ್ನು ಹೊರತುಪಡಿಸಿ ಗೃಹ ಬಳಕೆ ಸಿಲಿಂಡರ್ನ ಅದಕ್ಕೆ ಯೂಸ್ ಮಾಡೋ ಅಂಥದ್ದಿದ್ರೆ ನಾವು ನಮ್ಮ ಫುಡ್ ಸೆಕ್ಷನ್ದವರು ಇವತ್ತಿಂದ ಹೋಗಿ ಚೆಕ್ ಮಾಡ್ತೀವಿ. ಅಂಥದ್ದೇನು ಆಗ್ದಂಗೆ ನಾವು ನೋಡ್ಕೊಳಕ್ಕೆ ಸರ್ ಹೇಳ್ದಂಗೆ ಮಾಡ್ತೀವಿ. ಆಮೇಲೆ 45 ದಿನ ಏನು ಒಂದು ಸರಿ ನಾವು ತಗೊಂಡ್ರೆ 45 ಡೇಸ್ ಅದು ಬುಕ್ಕಿಂಗ್ ತಗೊಂಡ್ರು ಕೂಡ ಮತ್ತು ಕೊಡೋ ಅವಕಾಶ ಇರಂಗಿಲ್ಲ 45 ಡೇಸ್. ಅದ್ರ ನಂತರನೇ ಅವರಿಗೆ ಸೆಕೆಂಡ್ ಸಿಲಿಂಡರ್ ಸಿಗುತ್ತೆ. ಅದು ಗೊತ್ತಿಲ್ಲದೇ ಜನರು ಏನು ಮಾಡ್ತಾ ಇದಾರೆ, ಈಗ ಒಂದು ತಗೊಂಡ್ಬಿಟ್ಟು ಮರುದಿನನೇ ಮತ್ತೆ ಇನ್ನೊಂದು ಬುಕ್ ಮಾಡಿ ಇಡ್ತಾ ಇದಾರೆ. ಅವ್ರಿಗೆ ಒಂದು ಎಲ್ಲರಿಗೆ ತಿಳುವಳಿಕೆ ಬರಂಗೆ ತಾಲೂಕದೊಳಗೆ ಒಂದು ಪ್ರಚಾರನ ನಾವು ಕೊಟ್ಟು ಅವರಿಗೆ ಮಾಡಿಸ್ತೀವಿ. ಮತ್ತೆ ಅಲ್ಲಿ ಫೀಲ್ಡಿಗೆ ಹೋದಾಗ ಡೆಲಿವರಿ ಬಾಯ್ಗೆ ಆ ಪಕ್ಕದ ಮನೆಯವರಿಗೆ ಬಂದಿರ್ತೈತಿ ಡೆಲಿವರಿ, ಇನ್ನೊಬ್ಬ ಪಕ್ಕದ ಮನೆಯವರು ನಮಗೆ ನಾನು ಬುಕ್ ಮಾಡಿದ್ದೀನಿ ಕೊಡಿ ಅಂತ ಗಲಾಟೆ ಮಾಡೋದು ಅಥವಾ ಆತನಿಗೆ ಕೇಳೋ ಅಂತ ಸಂಭವನೀಯತೆ ಇರ್ತೈತಿ. ಅವ್ರಿಗಿನ್ನ ನಾವು ತಿಳುವಳಿಕೆ ಹೇಳಿ ನಿಮ್ದು ಏನು ಬುಕ್ ಮಾಡಿದಿರಿ ಆ ಬುಕ್ಕಿಂಗ್ ಪ್ರಕಾರ ಹೋಮ್ ಡೆಲಿವರಿ ಆಕೈತಿ, ಏನು ನೀವು ಗಾಬರಿ ಆಗ್ಬಾರ್ದು ಅಂತ ತಿಳುವಳಿಕೆ ಮಾಡಿಸ್ತೀವಿ. ಪ್ರತಿದಿನ ನಿಮ್ಮ ಕಡೆ ಆಲ್ ಏಜೆನ್ಸಿ ಕಡೆಯಿಂದ ಏನು ಟೋಟಲ್ ಬರುತ್ತೆ, ಏನು ಡಿಸ್ಪ್ಯಾಚ್ ಆಗ್ತಾ ಇದೆ, ಏನು ಪೆಂಡೆನ್ಸಿ ಉಳಿದಿದೆ ಅದನ್ನು ರಿಪೋರ್ಟ್ ತಗೊಂಡು ಡೈಲಿ ನಾವು ರಿಪೋರ್ಟ್ ಮಾಡಿ ನಿಮ್ಮ ಜೊತೆಗೆ ಸಹಕಾರ ಮಾಡಿ ಸಾಹೇಬ್ರು ಹೇಳ್ದಂಗೆ MLA ಸಾಹೇಬರು ತಾಲೂಕಿನಾಗ ಯಾವುದೂ ತೊಂದರೆ ಆಗದಂಗೆ ನಾವು ಕೂಡ ಕಾರ್ಯಪ್ರವೃತ್ತರಾಗಿ ಮಾಡಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಬರಬೇಕು ಅಂತ ಹೇಳಿದೆ ಬಂದಾಗಿದೆ. ನೀವು ಹೇಳ್ತಿರ್ತಕ್ಕಂಥದ್ದು ತಪ್ಪೇನು ಬಂದಾಗ ಪೂರ್ಣ ಪ್ರಮಾಣದ ಮಾಹಿತಿ ಇರಬೇಕು ನಿಮಗೆ. ಅದು ಬರೀ 80% 85% ಅಲ್ಲ, ಕೆಲವು ಸಣ್ಣ ನೀವು ಮಾಹಿತಿ ಕೊಟ್ಟಿರ್ತಾರೆ ಒಂದು 25% ಸ್ವಲ್ಪ ಪೂರ್ಣ ಪ್ರಮಾಣದಲ್ಲಿಲ್ಲ. ಇದನ್ನು ಪಕ್ಕಾ ರೆಡಿ ಮಾಡಿ ನೀವು ಮಧ್ಯಾಹ್ನ ಇವತ್ತಿನ ಡೇಟ್ಗೆ ರೆಸೊಲ್ಯೂಷನ್ ಮಾಡಿ DC ಅವರಿಗೆ ಕಳಿಸ್ಬೇಕು. ಏನು ಸರ್ MLA ಅವ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಿದೆ, ಈ ಥರ ಆಗಿದೆ ಅನ್ನೋ ಕಾರಣದಿಂದ IP ಬಿಟ್ಟು ಯಾವ್ದಾದ್ರು ಸಿಲಿಂಡರ್ಗಳು ವೇರಿಯೇಷನ್ ಹೋದರೆ ಅದಕ್ಕೆ ಆಯಾ ಏಜೆನ್ಸಿಗಳೇ ಹೊಣೆಗಾರರಾಗಿರ್ತಾರೆ, ಯಾರೇ ಎಲ್ಲಿರೋ ವಿಚಾರ. ಅದೊಂದು ಎಲ್ಲರಿಗೂ ಕೂಡ ತಿಳಿದಿರೋದು ವಿಚಾರ. ನೀವು ಹೇಳ್ದಂಗೆ ಸ್ವಂತ ಬಳಕೆ ಇರ್ತಕ್ಕಂಥದ್ದನ್ನು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ಮಾಡಿದರೆ ಅದು ಅಲ್ಲಲ್ಲೇ ಮೊದಲಿಂದನೂ ಕೂಡ ಇದೆ. ಈಗ ಇಂಥ ಪ್ಯಾನಿಕ್ ಸೀಸನ್ನಲ್ಲಿ ತುಂಬ ಅದನ್ನು ಗಮನ ಹರಿಸ್ಬೇಕಾಗಿರ್ತಕ್ಕಂಥದ್ದು ತಾಲೂಕು ಕಡೆ ಜವಾಬ್ದಾರಿ ಕೂಡ ಇದೆ. ನೀವು ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಟ್ಕೊಂಡು ಅದ್ರ ಬಗ್ಗೆ ಸೀರಿಯಸ್ ಆಗಿ ಎಲ್ಲ ಕಡೆ ಒಡನಾಟ ಇಟ್ಕೊಂಡು ಅವಾಯ್ಡ್ ಮಾಡ್ತಕ್ಕಂಥದ್ದು ಗಮನ ಹರಿಸಿ. ಆಮೇಲೆ ಒಂದು ಡಿವೈಸ್ ಸಾಹೇಬ್ರೆ ತಾವು ಕೂಡ ಬಂದಿದ್ದೀನಿ, ಏನಾಗಿದೆ ಅಲ್ಲ ಆಯಾ ಊರುಗಳಿಗೆ ಸಿಲಿಂಡರ್ ಹೋಗುತ್ತೆ, ಆಯಾ ಮನೆಗಳಿಗೆ ಹೋಗ್ತದೆ. ಇಲ್ಲಿ ಏಜೆನ್ಸಿಗಳ ಹತ್ರ ಏನಾಗ್ತದೆ, ಇನ್ನೂ 15 ದಿವಸ ಅದು ಅವಧಿ ಮುಗಿದೇ ಹೋಗಿದ್ರು ಕೂಡ ಅವ್ರು ಬಂದು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ ಗಾಬರಿಗೋಸ್ಕರ. ಅವ್ರವ್ರ ಮನೆಗಳಿಗೆ ತಲುಪಿಸ್ತಾರೆ. ಈಗ ಏನಿದೆ ನನ್ನ ಪ್ರಕಾರ 45% ಶಾರ್ಟ್ ಫಾಲ್ ಇದೆ ಎವರಿ ಡೇ. 55% ಮಾತ್ರ ಡೆಲಿವರಿ ಅಲ್ಲಿಂದ ಬರೋಕ್ಕೆ ಸರಬರಾಜು ಆಗ್ತಿರೋದು. 45% ಅಂದಾಜು ಶಾರ್ಟ್ ಫಾಲ್ ಇದೆ. 2 ದಿವಸ ಗೃಹ ಬಳಕೆದಾರರು ಕೂಡ ಸಹಕಾರವನ್ನು ನೀಡಬೇಕು. ಏಜೆನ್ಸಿ ಹತ್ರ ಕ್ಯೂ ನಿಲ್ಲೋದಕ್ಕಿಂತ ಆಯಾ ಅವ್ರ ಮನೆ ಹತ್ರನೇ ಎಕ್ಸ್ಪೆಕ್ಟ್ ಮಾಡಿ. ಏನಾದರೂ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇದ್ದು ಅವ್ರಿಗೆ ನೆಗ್ಲೆಕ್ಟ್ ಆಗಿದರೆ ಶಿರಸ್ತೆದಾರವ್ರಿಗೆ ಒಂದು ಅರ್ಜಿ ಕೊಡಲಿ, ಅದನ್ನು ತಹಶೀಲ್ದಾರ್ ಮಾನಿಟ್ರಿಂಗ್ ಮಾಡಿ ಇದು ಮಾಡಿ ಸರ್. 2 ಡೇಸ್ ಸರ್ ತಮ್ಮ ಎವರಿ ಡೇ ಮೀಟಿಂಗ್ ಮಾಡಿ ಸರ್ ಈವ್ನಿಂಗ್. ಯಾಕಂದರೆ ಈ ಟೈಮ್ನ ನಾವು ಸೂಕ್ಷ್ಮವಾಗಿರಬೇಕಾಗುತ್ತೆ.